ನಮಸ್ಕಾರ ರೀಪ್ಪ ಎಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸ್ತೇನೆ ರೀ. ನೀವು ನಂಬರ್ 1 ಚಾನಲ್ ನೋಡೋಕ್ಕಿಂತ ಮೊದಲು ಲೈಕ್ ಮಾಡ್ಬೇಕಿರಲ್ಲ, ಶೇರ್ ಮಾಡ್ಬೇಕಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕಿರಲ್ಲ. ಹೌದಲ್ರಿ? ಮಾಡ್ತಿರಿಲ್ಲೋ? ಭಾಳ ಅಭಿಮಾನಲೇ ನೋಡ್ತೀರಿ. ಗೋಕಾಕ ತಾಲೂಕಿನಾಗ ಒಂದು ಸಂಚಲನ ಮೂಡಿಸುವಂಥ ಒಂದು ಸುದ್ದಿ ತೊಗೊಂಬಂದನ. ಗೋಕಾಕ ತಾಲೂಕಿನ ಜಾರಕಿಹೊಳಿ ರಾಜಕಾರಣದಾಗ ರಮೇಶ್ ಜಾರಕಿಹೊಳಿ ಅಳಿಯಾದಾರ ಗೊತ್ತೈತೇನ್ರಿ? ಅಂಬಿರಾವ್ ಪಾಟೀಲ್ ಅವ್ರು ಏನು ರಣತಂತ್ರ ಹೆಣ್ಯಾತಾರ ಗೊತ್ತೈತೇನ್ರಿ? ಗಪ್ಚು ಭರ್ನ ಬೆಳಗ್ಗೆ ಗಾಡಿ ತೊಗೊಂಡು ಹೋಗಿ ಪ್ರತಿ ಗ್ರಾಮ ಪಂಚಾಯತಿ ಮೆಂಬರ್ಗಳ್ನ ಎಲ್ಲರನ್ನೂ ಕೂಡಿಸಿ ತಮಗೆ ಮತ ಹಾಕುವಂಥ ಒತ್ತಡ ಮಾಡಕತ್ತಾರ. ಅವ್ರು ಯಾವಾಗಲೂ ಗೋಕಾಕ ತಾಲೂಕಿನಾಗ ಎಲ್ಲಿ ಹೋಗ್ತಾರ ಅಲ್ಲಿ ಅವ್ರಿಗೆ ಜೈಬೇರಿ ನಕ್ಕಿನ ಐತ್ರಿ. ಯಾಕೆ ಹೇಳ್ರಿ ನೋಡು, ಇದು ಇಲೆಕ್ಷನ್ ಒಂದು ಸಲ ಬರ್ತೈತಿ ಹೋಗ್ತೈತಿ, ಮತ್ತು ನೂರಾರು ಕೆಲಸ ಸಲುವಾಗಿ ಅವ್ರ ಕಡೆ ಹೋಗ್ಬೇಕಿರಲ್ಲ. ಯಾವಾಗ ನೋಡ್ರೆ ಅವರು ಅವೈಲೇಬಲ್ ರೀ, ಆಫೀಸ್ನಾಗ ಇರ್ತಾರೆ. ಪ್ರತಿ ಸುಖ ದುಃಖ ಕೇಳಕ್ಕೆ ಏನಾರೇ ಅರ್ಜಿ ಸರ್ಕಾರಿ ಅಧಿಕಾರಿ ಕಾಮಗಿರಿ ಮಾಡೋ ಸಲುವಾಗಿ ಯಾವಾಗ ಹೋದ್ರೂ ಅವ್ರು ಅಲ್ಲಿ ಸಿಗ್ತಾರ. ಅದ್ರ ಸಲುವಾಗಿ ಅವ್ರ ಮಾತು ಯಾರು ಮೀರಂಗಿಲ್ಲ ರೀ ಗೋಕಾಕ ತಾಲೂಕಿನಾಗ. ಅಂಬಿರಾವ್ ಪಾಟೀಲ್ದು ಒಂದು ಇಂಥದ್ದೊಂದು ರಣತಂತ್ರ ಐತಿ, ಚಾಣಕ್ಯ ತಂತ್ರ ಐತಿ. ಅವರ ಅಭಿಮಾನಿಗಳು ಭಾಳ ಅಪಾರದಾರ. ಮಾವಕ್ಕಿಂತ ಅಂಬಿರಾವ್ ಪಾಟೀಲ್ ಅಳಿಯರ ಇಲ್ಲಿ ಹೆಚ್ಚು ಜನಪ್ರಿಯ ಆಗ್ಯಾರ್ರಿ. ಅದರ ಸಲುವಾಗಿ ಅವರು ಬೆಳಗ್ಗೆ ಪಾಮಲ್ದಿನ್ನಿ ಅವ್ರು ಅವ್ರ ಕ್ಷೇತ್ರದ 78 ಹಳ್ಳಿಯಾಗ ಎಷ್ಟು ಗ್ರಾಮ ಪಂಚಾಯತಿ ಬರ್ತಾವ್ರಲ್ಲ ಎಲ್ಲ ಕಡೆ ಅಡ್ಡಾಡಿ ಅವ್ರು ಹೇಳಿ ಬಿಡಲಿ, ಆದ್ರೆ ಅಂಬಿರಾವ್ ಪಾಟೀಲ್ ಏನು ಹೇಳ್ತಾರೆ ಅದ ಫೈನಲ್ ರೀ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಹಂಗಾರ ಅವರು ಎಲ್ಲಿ ಹೋಗ್ಯಾರ ನೋಡ್ತಾರೇನ? ಅದು ಒಂದು ಸಣ್ಣ ವಿಡಿಯೋ ಹಾಕಾಕತ್ತಾನ ನೋಡ್ರಿ. ನೋಡಿದ ತಕ್ಷಣ ಅಂಬಿರಾವ್ ಪಾಟೀಲ್ ಯಾವ ರೀತಿ ರಾಜಕಾರಣದಾಗ ತಲ್ಲೀನಾಗಿ ಇಲ್ಲಿ ಆ ಜಾರಕಿಹೊಳಿ ಸಹೋದರರ ಬಗ್ಗೆ ಅವರು ಪರೋಕ್ಷ ಮತ್ತು ಅಪರೋಕ್ಷ ಹೆಂಗೆ ಬೆಂಬಲ ವ್ಯಕ್ತಪಡಿಸಿ ಅದನ್ನು ಹೆಂಗೆ ಮಹಾಪೂರ್ದಿಂದ ಅವ್ರನ್ನ ವಿಧಾನಸಭಾ ಕಳಿಸ್ತಾರ ಅನ್ನೋದ ಇದ ಸಾಕ್ಷಿ ಅಲ್ರಿ. ಅಂಬಿರಾವ್ ಪಾಟೀಲ್ ಖಾಲಿ ಕೊಂಡಂಗಿಲ್ಲ ರೀ. ಯಾವಾಗಲೂ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಬಂದರೆ 2 ಗಂಟೆ ತನಕ ಎಲ್ಲ ಸಾರ್ವಜನಿಕರ ಜೊತೆ ಭೇಟಿನ ರೀ. ಆ ಭೇಟಿ ನೋಡಿ ಜನ ಅಲ್ಲಿ ಸಾಕಷ್ಟು ಸೇರಿರ್ತಾರೆ. ಅವ್ರದ್ದೆಲ್ಲ ಸುಖ ದುಃಖ ನೋಡ್ಕೊಂಡು ಪ್ರತಿ ಗ್ರಾಮದಾಗ ಏನೇನು ಚಟುವಟಿಕೆ ಏನೇನು ಅಭಿವೃದ್ಧಿ ಬೇಕನ್ನೋದ ಅವರ ಲಿಖಿತ ಪ್ರಮಾಣದಿಂದ ಕೆಲಸ ಆಕ್ಕವ್ರಿ. ಇದೆಲ್ಲ ತಾಲೂಕಿಗೆ ಜಗಜ್ಜಾಹೀರಾದ ವಿಷಯ. ಆದ್ರೆ ಅವರ ಜನರ ಜೊತೆ ಎಷ್ಟು ಸ್ನೇಹ ಮತ್ತು ಹೃದಯದಿಂದ ಎಷ್ಟು ಸಂಬಂಧ ಇಟ್ಕೊಂಡಾರ ಗೊತ್ತೈತೇನ್ರಿ? ಅದ ವಿಡಿಯೋ ತೋರ್ಸಾಕತ್ತ ನೋಡ್ರಿ. ನೀವು ಅದನ್ನು ವಿಡಿಯೋ ನೋಡಿದ ಮೇಲೆ ಅಂಬಿರಾವ್ ಪಾಟೀಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಅವ್ರದ್ದು ಅಪಾರ ಬೆಂಬಲಿಗರ ಅವ್ರ ಆಪ್ತ ಕಾರ್ಯದರ್ಶಿಗಳು ಎಲ್ಲರೂ ಕೂಡ್ಕೊಂಡ ಗೋಕಾಕ ತಾಲೂಕಿನಾಗ ರಾಜಕಾರಣ ಹೆಂಗೆ ಮಾಡ್ತಾರ ಅನ್ನೋದು ಅದನ್ನು ತೋರ್ಸಾಕೆ ಬಂದನು ಇವತ್ತು. ನೀವು ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.